By the divine grace of Jagannmata Sri Jnanakshi Rajarajeshwari, the Universal Mother, the mother of all manifestations of her own self, we are all once again very, very, very blissfully seated to listen to the glory of Paramatma in the form of Hanuman, who is now enacting the role of being very, very sad that he has completely burnt the city of Lanka without paying heed to the fact that Sita Devi also was present there. In his anger, he has committed something, he is full of remorse now. But there are good omens also that she is safe, that Sita Devi is safe. You may also remember that Vibhishana's house also was spared intentionally by Hanuman. ಜಗನ್ಮಾತೆ ರಾಜರಾಜೇಶ್ವರಿ ಅಮ್ಮನವರ ಕೃಪೆಯಿಂದ ಈ ಜಗತ್ತಿನ ಈ ಬ್ರಹ್ಮಾಂಡದ ತಾಯಿಯ ಇದುವರೆಗೂ ಕೇಳಿಬಂದಿರುವ ಎಲ್ಲ ಅವತಾರಗಳ ತಾಯಿಯ ಜಗನ್ಮಾತೆ ರಾಜರಾಜೇಶ್ವರಿ ಅಮ್ಮನ ಕೃಪೆಯಿಂದ ನಾವೆಲ್ಲರೂ ಮತ್ತೆ ಭಾಗ್ಯವಂತರಾಗಿ ಪರಮಾತ್ಮನ ಮಹಿಮೆಯನ್ನು ಹನುಮಂತನ ಲೀಲೆಯ ರೂಪದಲ್ಲಿ ಕೇಳ್ತಾ ಇದ್ದೇವೆ. ನಿಮಗೆಲ್ಲ ಸ್ಮರಣೆ ಇರ್ಬೋದು, ಹಿಂದಿನ ಪ್ರಸಂಗದಲ್ಲಿ ಹನುಮಂತ ಬಂದು ಲಂಕೆಯನ್ನು ಸುಟ್ಟ ನಂತರ ಬಹಳ ಬೇಸರ ಪಡ್ತಾ ಇದ್ದಾರೆ, ಬಹಳ ದುಃಖ ಪಡ್ತಾ ಇದ್ದಾರೆ. ಹೀಗೆ ಮಾಡಿಬಿಟ್ನಲ್ಲ ನಾನು ಕೋಪದಲ್ಲಿ, ಸ್ವಲ್ಪ ಕೂಡ ಕೋಪವನ್ನು ಹತೋಟಿಗೆ ಮಾಡಿಕೊಳ್ಳದೆ ಸುಟ್ಟುಬಿಟ್ನಲ್ಲ ಲಂಕೆಯನ್ನು, ಮತ್ತು ಅದರಲ್ಲಿಯೂ ಕೂಡ ಸೀತಾದೇವಿ ಎಲ್ಲಿದ್ದಾಳೆ, ಏನು ಮಾಡ್ತಾ ಇದ್ದಾಳೆ ಅಂತ ಅದನ್ನೂ ಗಮನಿಸದೆ ನಾನು ಸೀತೆಯ ಗತಿಯನ್ನು ಗಮನಿಸದೆ ಈ ಥರ ಮಾಡಿಬಿಟ್ನಲ್ಲ ಅಂತ ಯೋಚನೆ ಮಾಡ್ತಾ ಇದ್ದಾಗ ಒಳ್ಳೆಯ ಶಕುನಗಳು ಬರ್ತಾ ಇದೆಯಂತೆ. ಅಂದರೆ ಹಾಗಾಗಿಲ್ಲ, ಸೀತೆ ಸುರಕ್ಷಿತವಾಗಿದ್ದಾಳೆ. ಅದೇ ರೀತಿಯಾಗಿ ವಿಭೀಷಣ ಮನೆಯನ್ನು ಇವರೇ ಬಿಟ್ಟುಬಿಟ್ಟಿದ್ರು, ಸುಡಲಿಲ್ಲ. ಇದೆಲ್ಲ ಯೋಚನೆ ಮಾಡ್ತಾ ನಿಂತಿರ್ಬೇಕಾದ್ರೆ ಒಳ್ಳೆಯ ಶಕುನಗಳು ಬರ್ತಾ ಇದೆಯಂತೆ. ದೇರ್ ಸೀಮ್ಸ್ ಟು ಬಿ ಗುಡ್ ಓಮೆನ್ಸ್. While he was pondering thus, good omens appeared to him, whose welcome results had already been directly experienced by him. ಹಿಂದೆ ಒಮ್ಮೆ ಈ ರೀತಿಯಾಗಿ ಶಕುನಗಳು ಬಂದಾಗ ಅದರ ಫಲವನ್ನು ಆತ ನೋಡಿದ್ನಂತೆ, ಹನುಮಂತ ನೋಡಿದ್ದ. Earlier when he had these same omens, the fruit has always been very, very positive. He pondered again as follows, or it is possible the lady who is charming of all limbs has been protected by her own glory. ಹೀಗೂ ಸಾಧ್ಯವಾಗ್ಬೋದು, ಸೀತಾದೇವಿಗೆ ತನ್ನದೇ ಒಂದು ಮಹಿಮೆ ಇದೆಯಲ್ಲ, ಶಕ್ತಿಯ ಮಹಿಮೆ ಇದೆಯಲ್ಲ, ಆಕೆ ತನ್ನನ್ನು ತಾನಾಗಿ ರಕ್ಷಿಸಿಕೊಂಡಿದ್ದಾಳೆ. The blessed lady would not perish, for fire does not burn fire. ಆಕೆಯೇ ಬೆಂಕಿ ಸ್ವರೂಪಳಾಗಿರಬೇಕಾದ್ರೆ ಬೆಂಕಿಯನ್ನು ಸುಡುತ್ತಾ ಅಥವಾ ಸುಡೋ ಸಾಧ್ಯತೆ ಇದೆಯಾ? Surely fire would not dare to touch the consort, protected on all sides by her immaculate character of that pious-minded Prince Sri Rama, who is endowed with immeasurable energy. ಅದ್ಭುತವಾದ ಶಕ್ತಿ ಸಂಪನ್ನರಾದ ಶ್ರೀರಾಮನ ಧರ್ಮಪತ್ನಿಯಾದ ಒಡತಿಯಾದ ಶ್ರೀರಾಮರ ಧರ್ಮಪತ್ನಿಯಾದ ಆ ಅದ್ಭುತವಾದ ಚರಿತ್ರೆಯುಳ್ಳ ಸೀತಾದೇವಿಯನ್ನು ಹೆಂಗೆ ತಾನೇ ಅಗ್ನಿ ಮುಟ್ಟಿತು. It's not possible that Agni would have touched her. Surely it was because of Sri Rama's glory and the virtue of Sita, princess of the Videha territory, that this fire, literally the bearer of sacrificial offerings, whose natural function it is to consume whatever comes into touch with it, would not burn me. ನನ್ನನ್ನೇ ಸುಟ್ಟಿಲ್ವಲ್ಲ ಈ ಬೆಂಕಿ, ಅದಕ್ಕೆ ಕಾರಣ ಯಾರಪ್ಪ ಅಂದರೆ ಭಗವಂತನಾದ ಶ್ರೀರಾಮನ ಕೃಪೆ ಮತ್ತು ವೈದೇಹಿಯಾದ ಸೀತಾದೇವಿಯ ಕೃಪೆ ತಾನೇ ನನ್ನನ್ನು ಸುಟ್ಟಿಲ್ಲ. ಬೆಂಕಿ ತಣ್ಣಗಾಗಿದ್ದು ಕಾರಣ ಏನಪ್ಪ? How should she, who is an object of adoration to the 3 half brothers of Sri Rama, Bharata and others, and is beloved of Sri Rama's heart, perish? ಹೆಂಗೆ ತಾನೇ ಸಾಧ್ಯ ಆಗುತ್ತೆ? ಸೀತಾದೇವಿಗೆ ಏನಾದರೂ ತೊಂದರೆ ಬರೋಕ್ಕಾಗತ್ತಾ? ಸೀತಾದೇವಿಯ ವಿನಾಶ ಸಾಧ್ಯವೇ ಅಲ್ವಲ್ಲ. ಯಾಕಂದರೆ ಆಕೆ ಬಂದು ಶ್ರೀರಾಮರಿಗೆ ಅತ್ಯಂತ ಪ್ರಿಯವಾದವಳು, ಮತ್ತು ಇನ್ನೂ 3 ಅಣ್ಣ ತಮ್ಮಂದಿರು, ಆ 3 ಅಣ್ಣ ತಮ್ಮಂದಿರಿಗೂ ಅತ್ಯಂತ ಭಕ್ತಿ ಉಳ್ಳವರು ಅವಳಲ್ಲಿ. ಹಂಗಿರ್ಬೇಕಾದ್ರೆ ಸೀತಾದೇವಿಗೆ ಹೆಂಗೆ ತಾನೇ ಒಂದು ದುರಂತವಾಗಕ್ಕೆ ಸಾಧ್ಯ? Or how should this fire, whose natural function it is to burn whatever comes into contact with it and has power of all, yet could not burn even my tail, consume the noble lady because of whom this miracle has happened? ಆದರೆ ಹಿಂಗೂ ಕೂಡ ಯೋಚನೆ ಮಾಡ್ಬೋದು, ಎಲ್ಲವನ್ನು ಸುಟ್ಟು ಬೂದಿ ಮಾಡುವ ಈ ಬೆಂಕಿ ನನ್ನ ಬಾಲವನ್ನು ಸುಟ್ಟಿಲ್ವಲ್ಲಪ್ಪ. ದೇವಿಯ ಕೃಪೆಯಿಂದ ಸೀತಾದೇವಿಯ ಕೃಪೆಯಿಂದ ನನ್ನ ಬಾಲ ಸುಟ್ಟಿಲ್ವೋ
ಅಂಥ ದೇವಿಯನ್ನು ಬೆಂಕಿ ಮುಟ್ಟಕ್ಕಾಗುತ್ತಾ? ಸಾಧ್ಯವೇ ಇಲ್ಲ ಎಂಬ ಒಂದು ಮನಸ್ಸಲ್ಲಿ ನಿಶ್ಚಯ ಬರ್ತಾ ಇದೆ. ಇಟ್ ಇಸ್ ನಾಟ್ ಪಾಸಿಬಲ್ ದಟ್ ಶಿ ಈಸ್ ಈವನ್ ಟಚ್ಡ್ ಬೈ ದಟ್ ಫೈರ್. ಪುನಶ್ಚಿಂತಯತ್ ತತ್ರ ಪುನಶ್ಚಾಚಿಂತಯತ್ ತತ್ರ ಹನುಮಾನ್ ವಿಸ್ಮಿತಸ್ತದಾ ಹಿರಣ್ಯನಾಭಸ್ಯ ಗಿರೇರ್ ಜಲಮಧ್ಯೆ ಪ್ರದರ್ಶನಂ ತಪಸಾ ಸತ್ಯವಾಕ್ಯೇನ ಅನನ್ಯತ್ವಾಚ್ಚ ಭರ್ತರಿ ಅಸೌ ವಿನಿರ್ದಹೇದಗ್ನಿಂ ನ ತಾಮಗ್ನಿಃ ಪ್ರಧಕ್ಷ್ಯತಿ ಸ ತಥಾ ಚಿಂತಯನ್ಸ್ತತ್ರ ದೇವ್ಯಾ ಧರ್ಮ ಪರಿಗ್ರಹಂ ಶುಶ್ರಾವ ಹನುಮಾನ್ಸ್ತತ್ರ ಚಾರಣಾನಾಂ ಮಹಾತ್ಮನಾಂ ಅಹೋ ಖಲು ಕೃತಂ ಕರ್ಮ ದುರ್ವಿಗಾಹಂ ಹನುಮತಾ ಅಗ್ನಿಂ ವಿಸೃಜತಾ ತೀಕ್ಷ್ಣಂ ಭೀಮಂ ರಾಕ್ಷಸ ಸದ್ಮನಿ ಪ್ರಪಲಾಯಿತ ರಕ್ಷಸ್ತ್ರೀ ಬಾಲವೃದ್ಧ ಸಮಾಕುಲಾ ಜನಕೋಲಾಹಲಾದ್ಮಾತಾ ಕ್ರಂದಂತೀ ವಾದ್ರಿಕಂದರೈಃ ದಗ್ಧೇಯಂ ನಗರೀ ಲಂಕಾ ಸಾಟ್ಟಪ್ರಾಕಾರತೋರಣಾ ಜಾನಕೀ ನ ಚ ದಗ್ಧೇತಿ ವಿಸ್ಮಯೋದ್ಭುತ ಏವ ನಃ ಇತಿ ಶುಶ್ರಾವ ಹನುಮಾನ್ ವಾಚಂ ತಾಮಮೃತೋಪಮಾಂ ಬಭೂವ ಚಾಸ್ಯ ಮನಸೋ ಹರ್ಷಸ್ತತ್ಕಾಲ ಸಂಭವಃ ಸನಿಮಿತ್ತೈಶ್ಚ ದೃಷ್ಟಾರ್ಥೈ ಕಾರಣೈಶ್ಚ ಮಹಾಗುಣೈ ಋಷಿವಾಕ್ಯೈಶ್ಚ ಹನುಮಾನ್ ಅಭವತ್ ಪ್ರೀತಮಾನಸಃ ತತ ಕಪಿಃ ಪ್ರಾಪ್ತ ಮನೋರಥಾರ್ಥಸ್ತಾಮಕ್ಷತಾಂ ರಾಜಸುತಾಂ ವಿದಿತ್ವಾ ಪ್ರತ್ಯಕ್ಷತಸ್ತಾಂ ಪುನರೇವ ದೃಷ್ಟ್ವಾ ಪ್ರಯಾಣಾಯ ಮತಿಂ ಚಕಾರ. ಜಯ ಜಯ ಶ್ರೀಮದ್ ರಾಮಾಯಣೆ ವಾಲ್ಮೀಕಿಯೇ ಆದಿಕಾವ್ಯೆ ಸುಂದರಕಾಂಡೆ ಪಂಚಪಂಚಾಶಃ ಸರ್ಗಃ. ಪಂಚಪಂಚಾಶಃ. Hanuman then recalled once more with wonder on that spot the appearance in the midst of sea water of the hill Mayanaka having gold in its cavities. ಆಗ ಹನುಮಂತನಿಗೆ ಒಂದು ಸ್ಮರಣೆ ಬರ್ತಾ ಇದೆಯಂತೆ. ಆತ ಕಿಷ್ಕಿಂಧೆಯಿಂದ ಲಂಕೆಗೆ ಬರ್ತಾ ಇರಬೇಕಾದ್ರೆ, ಮಹೇಂದ್ರಗಿರಿ ಪರ್ವತದಿಂದ ಲಂಕೆಗೆ ಬರ್ತಾ ಇರಬೇಕಾದ್ರೆ ಮಧ್ಯದಲ್ಲಿ ಸಮುದ್ರದ ಮಧ್ಯದಲ್ಲಿ ಒಂದು ಅತ್ಯಂತ ದೊಡ್ಡ ಪರ್ವತ ಮೇಲಕ್ಕೆ ಬರುತ್ತಂತೆ. ಮೈನಾಕ ಎಂಬ ಪರ್ವತ ಪೂರ್ಣವಾಗಿ ಬಂಗಾರದಿಂದ ತುಂಬಿರೋ ಪರ್ವತ ಮೇಲೆ ಬಂದು ಆತನಿಗೆ ರಕ್ಷೆ ಮಾಡುತ್ತಂತೆ, ಆತನಿಗೆ ಸ್ವಲ್ಪ ವಿಶ್ರಾಂತಿಗೆ ಜಾಗ ಕೊಡುತ್ತಂತೆ. ಅದನ್ನು ಸ್ಮರಣೆ ಮಾಡ್ಕೊಳ್ತಾ ಇದ್ದಾರೆ. He said to himself, by virtue of her asceticism, truthful speech and exclusive devotion to her husband, she can consume fire itself. Fire on the other hand cannot consume her. ಭಗವತಿ ಸೀತಾದೇವಿಯ ಅದ್ಭುತವಾದ ಚರಿತ್ರೆಯ ಕಾರಣದಿಂದ, ಸತ್ಯವಚನದಿಂದ, ತಪಸ್ಸಿನಿಂದ ಹಾಗೂ ರಾಮನ ಬಳಿಯಲ್ಲಿರುವ ಅತ್ಯಂತ ಪೂರ್ಣವಾದ ಸಮರ್ಪಣೆ ಭಾವದಿಂದ, ಭಕ್ತಿಯಿಂದ ಆಕೆಯನ್ನು ಬೆಂಕಿ ಸುಡಲಾರದು, ಏನು ಮಾಡಲಾರದು. ಆಕೆಯೇ ಬೆಂಕಿಯನ್ನು ಸುಟ್ಟುಬಿಡ್ತಾಳೆ. The fire cannot do anything to her because she is absolutely sterling of character, and she only can burn away the fire, and fire cannot do anything to her. While pondering as aforesaid at that time the steadfastness of Sita, a godlike lady in the path of virtue, Hanuman heard on that spot the following word of the high-souled Charanas, heavenly bards. ಹೀಗೆ ಸೀತಾದೇವಿಯ ಮಹಿಮೆಯ ಬಗ್ಗೆ ಯೋಚನೆ ಮಾಡ್ತಾ ಇರಬೇಕಾದ್ರೆ ಆಕಾಶವಾಣಿ ಚಾರಣರು ಆಕಾಶವಾಣಿಯನ್ನು ಮಾಡ್ತಾರಂತೆ. When Hanuman was thinking like this about the steadfastness of Sita, about the power of Sita, then he hears a heavenly voice, the voice of the Charanas, the heavenly bards. Indeed, a marvelous and difficult feat has been accomplished by Hanuman.
Hanuman in igniting a fierce and terrible fire in the dwellings of the ogres. The Charanas are saying, ಈ ದೇವ ವಾಣಿ ಕೇಳಿಸ್ತಾ ಇದೆ ಅಂದರೆ ಚಾರಣರು ಬಿರುದಾವಳಿಯನ್ನು ಹೇಳೋರು ಮತ್ತು ಗುಣಗಾನವನ್ನು ಮಾಡುವವರು. ಅವರು ಆಕಾಶದಿಂದ ಹೇಳ್ತಾ ಇದ್ದಾರೆ, ಅದ್ಭುತವಾದ ಕಾರ್ಯವನ್ನು ಹನುಮಂತ ಮಾಡಿದ್ದಾರೆ, ರಾಕ್ಷಸರ ಎಲ್ಲ ಮನೆಗಳನ್ನು ಸುಟ್ಟು ಬೂದಿ ಮಾಡಿದ್ದಾನೆ ಅಂತ ಹೇಳ್ತಾ ಇದ್ದಾರಂತೆ. ಅದ್ಭುತವಾದ ಕಾರ್ಯವನ್ನು ಮಾಡಿದ್ದಾರೆ. Thickly crowded with ogres, their women folk, children and the aged in rapid flight, and filled with the noise of the people, the city of Lanka, which is shrieking as it were in the form of its denizens, has been burnt with its mountains, caverns, attics, defensive walls and archways, yet Sita, Janaka's daughter, has not been burnt. ಆ ಬೆಂಕಿಯಿಂದ ಇಡೀ ಲಂಕೆ ಸುಟ್ಟು ಬೂದಿ ಆಗ್ತಾ ಇದೆ. ಅಲ್ಲಿ ಜನರು ಕೂಡ ಓಡಾಡ್ತಾರೆ, ಜೋರಾಗಿ ಕಿರಿಚಾಡ್ಕೊಂಡು ಎಲ್ಲ ಹೊರಡೆ ಹೋಗ್ತಾ ಇದ್ದಾರೆ. ಮಕ್ಕಳು, ಹೆಂಗಸರು, ವಯಸ್ಸಾದವರು, ಪರ್ವತಗಳು ಮತ್ತು ಅದರಲ್ಲಿ ಗುಹೆಗಳು ಎಲ್ಲವೂ ಕೂಡ, ಗೋಡೆಗಳು ಎಲ್ಲವೂ ಕೂಡ, ದ್ವಾರಗಳು ಎಲ್ಲವೂ ಕೂಡ ಸುಟ್ಟು ಬೂದಿ ಆಗ್ತಾ. ಆದರೆ ಸೀತೆಗೆ ಮಾತ್ರ ಏನೂ ಆಗಿಲ್ಲ ಅಂತ ಘೋಷಣೆ ಮಾಡ್ತಾ ಹೇಳ್ತಾ ಇದ್ದಾರಂತೆ ಆ ಚಾರಣರು. ದಿಸ್ ಈಸ್ ಅನ್ ಅನ್ಪ್ರೀಸಿಡೆಂಟೆಡ್ ವಂಡರ್ ಟು ಅಸ್. ಇದು ಒಂದು ಅದ್ಭುತವಾದ ಆಶ್ಚರ್ಯ ನಮಗೆ. ಇದು ಒಂದು ಅದ್ಭುತವಾದ ಇದಕ್ಕಿಂತ ಮುಂಚೆ ಯಾವಾಗಲೂ ನಡೆಯದಿರುವ ಒಂದು ಆಶ್ಚರ್ಯ ಇದು. ಹನುಮಾನ್ heard the aforesaid talk, which was sweet as nectar, and the joy which sprang up in his heart at that moment pervaded his soul. ಈ ಮಾತನ್ನು ಹನುಮಂತ ಕೇಳಿದ್ರಂತೆ. ಕೇಳಿ ಅದ್ಭುತವಾದ ಮಧುರವಾದ ವಚನವನ್ನು ಕೇಳಿ ಅವನಿಗೆ ಮನಸ್ಸು ತುಂಬ ತಣ್ಣಗಾಯ್ತಂತೆ. On account of good omens, whose welcome results had been perceived by him on many an occasion in the past, nay, for very potent reasons such as the glory of Sri Rama and Sita's exclusive devotion to her husband, which led him to conclude that Sita was alive, as also on the strength of the words of the Charanas, who could see everything, the aforesaid Hanuman felt delighted in mind. ಹಿಂದೆ ಶುಭ ಶಕುನಗಳು ಬಂದಾಗ ಅದರ ಫಲವು ಶುಭವಾಗಿದ್ದ ಕಾರಣದಿಂದ ಆ ರೀತಿಯಾಗಿ ಸೀತಾ ಶ್ರೀರಾಮರಲ್ಲಿ ಅದ್ಭುತವಾದ ಪ್ರೀತಿಯನ್ನು ಉಡ್ಲಿರುವ ಸೀತೆಗೆ ಇದೆಲ್ಲವೂ ಕೂಡ ಚಾರಣರು ಹೇಳಿರೋ ಮಾತುಗಳಿಂದಲೂ ಕೂಡ ಹನುಮಂತನಿಗೆ ನಿಶ್ಚಯವಾಯಿತು, ಸೀತಾದೇವಿ ಸುರಕ್ಷಿತಳಾಗಿದ್ದಾಳೆ, ಆಕೆಗೇನೂ ಆಗಿಲ್ಲ. Coming to know of that princess having escaped unscathed, and then seeing her once more with his own eyes, the monkey Hanuman, who had attained his end and acquired the speed of thought, made up his mind to return to the presence of Sri Rama. ಈಗ ಸೀತಾದೇವಿಗೆ ಏನು ತೊಂದರೆ ಆಗಿಲ್ಲ ಅಂತ ನಿಶ್ಚಯ ಆದ ನಂತರ ತನ್ನ ಕಣ್ಣಿನಿಂದಲೇ ಹನುಮಂತ ಸೀತಾದೇವಿಯನ್ನು ಮತ್ತೆ ದರ್ಶನ ಮಾಡಿ ಅದ್ಭುತವಾದ ಮನಸ್ಸಿನ ವೇಗವುಳ್ಳ ಹನುಮಂತನು ಮತ್ತೆ ನಾವು ಬಂದ ದಾರಿಗೆ ನಾನು ಹಿಂದಿರುಗಬೇಕು, ಶ್ರೀರಾಮರ ಬಳಿ ಹೋಗಬೇಕು ಅಂತ ನಿಶ್ಚಯ ಮಾಡಿದ್ದಾರೆ. Thus, Canto 55 in the Sundarakanda of the glorious Ramayana of Valmiki, the work of a rishi and the oldest epic. Shat Panchasha Sargaha, Canto 56. Hanuman sees Sita once more and bidding adieu to her, takes a leap across the sea. ಇವಾಗ ಹನುಮಂತ ಬಂದು ಸೀತಾದೇವಿಯನ್ನು ಮತ್ತೆ ದರ್ಶನ ಮಾಡ್ತಾರೆ. ದರ್ಶನ ಮಾಡಿದ ನಂತರ ಮತ್ತೆ ಜಿಗೀತಾರೆ. ಅಲ್ಲಿಂದ ಲಂಕೆಯಿಂದ ಕಿಷ್ಕಿಂದಕ್ಕೆ ಹಿಂದಿರುಗಕ್ಕೆಲ್ಲ ಜಿಗೀತಾ ಇದ್ದಾರೆ. ತತಸ್ತು ಶಿಂಚಪಾಮೂಲೆ ಜಾನಕೀಂ ಪರ್ಯವಸ್ಥಿತಾಂ ಅಭಿವಾದ್ಯ ಬ್ರವೀದಿಷ್ಟ್ಯಾ ಪಶ್ಯಾಮಿ ತ್ವಾಮಿಹಾಕ್ಷತಾಂ ತತಸ್ತಂ ಪ್ರಸ್ಥಿತಂ ಸೀತಾ ವೀಕ್ಷಮಾಣಾ ಪುನಃ ಪುನಃ ಭರ್ತುಃ ಸ್ನೇಹಾನ್ವಿತಾ ವಾಕ್ಯಂ ಹನುಮಂತಮಭಾಷತ ಯದಿ ತ್ವಂ ಮನ್ಯಸೇ तात ವಸೈಕಾಹಮಿಹಾನಘ ಕ್ವಚಿತ್ ಸುಸಂವೃತೆ ದೇಶೇ ವಿಶ್ರಾಂತಶ್ವೋ ಗಮಿಷ್ಯಸಿ ಮಮ ಚೈವಾಲ್ಪಭಾಗ್ಯಾಯಾಃ ಸಾನ್ನಿಧ್ಯಾತ್ ತವ ವಾನರ ಶೋಕಸ್ಯಾಸ್ಯಾಪ್ರಮೇಯಸ್ಯ ಮುಹೂರ್ತಂ ಸ್ಯಾದಪಿ ಕ್ಷಯಃ ಗತೇ ಹಿ ಹರಿಶಾರ್ದೂಲ ಪುನಃ ಸಂಪ್ರಾಪ್ತಯೇ ತ್ವಯಿ ಪ್ರಾಣೇಷ್ವಪಿ ನ ವಿಶ್ವಾಸೋ ಮಮ ವಾನರ ಪುಂಗವ ಅದರ್ಶನಂಚ ತೇ ವೀರ ಭೂಯೋ ಮಾಂ ದಾರಯಿಷ್ಯತಿ ದುಃಖಾತ್ ದುಃಖತರಂ ಪ್ರಾಪ್ತಾಂ ದುರ್ಮನಃಶೋಕಕರ್ಷಿತಾಂ
ಅಯಂಚ ವೀರಸಂದೇಹ ತಿಷ್ಠತೀವ ಮಮಾಗ್ರತಃ ಸುಮಹತ್ಸು ಸಹಾಯೇಷು ಹರ್ರಿಕ್ಷೇಷು ಮಹಾಬಲಃ ಕಥನ್ನು ಖಲು ದುಷ್ಪಾರಂ ಸಂತರಿಷ್ಯತಿ ಸಾಗರಂ ತಾನಿ ಹರಿರಿಕ್ಷ್ಯ ಸೈನ್ಯಾನಿ ತೌವಾ ನರವರಾತ್ಮಜೌ. Greeting the daughter of Janaka, ensconced at the foot of the Shinshapa tree, Hanuman, for his part, said to her, "Luckily I find you unscathed at this moment." ಆ ಶಿಂಶಪ ವೃಕ್ಷದ ಬದಿಯಲ್ಲಿ ಕೂತಿದ್ದ ಸೀತಾದೇವಿಯನ್ನು ಹನುಮಾನ್ ನೋಡಿ ಹೇಳ್ತಾ ಇದ್ದಾರಂತೆ, ತುಂಬ ಭಾಗ್ಯವಂತನು ನಾನು, ನಿನ್ನನ್ನು ಪೂರ್ಣವಾಗಿ ಸುರಕ್ಷಿತವಾಗಿ ನಾನು ದರ್ಶನ ಮಾಡಿದ ನನ್ನ ಭಾಗ್ಯ ಅಂತ ಹನುಮಾನ್ ಹೇಳ್ತಾ ಇದ್ದಾರಂತೆ. Gazing again and again on Hanuman, who had made ready to depart, Sita, who was full of affection for her Lord, spoke as follows to him. ಮತ್ತೆ ಮತ್ತೆ ಹನುಮಂತನ ಕಡೆ ದೃಷ್ಟಿಯನ್ನು ಹಾಕುತ್ತಾ ಸೀತಾದೇವಿ ಪೂರ್ಣವಾಗಿ ರಾಮರಲ್ಲೇ ಮನಸ್ಸನ್ನಿಟ್ಟರು ಆ ಸೀತಾದೇವಿ ಹೇಳ್ತಾಳಂತೆ, "If at all you deem fit, O dear son, halt for a day here, O sinless one. Having rested in some fully covered place, you may leave on the morrow." ಹೇ ಹನುಮಂತ, ನಿನಗೆ ಅದು ಯೋಗ್ಯವಂತ ಅನಿಸಿದರೆ, ಯೋಗ್ಯ ಅಂತ ಅನಿಸಿದರೆ, ಓ ಮಗನೇ, ಓ ಪುತ್ರನೇ, ಒಂದೇ ಒಂದು ದಿನ ಇಲ್ಲಿ ಉಳ್ಕೊಂಡು ನೀನು ಸ್ವಲ್ಪ ವಿಶ್ರಾಂತಿ ತಗೊಂಡು, ಓ ಪಾಪರಹಿತನೇ, ಮತ್ತು ನಾಳೆ ಹೋಗ್ಬೋದಲ್ಲ ನೀನು ಅಂತ ಸೀತಾದೇವಿ ಹೇಳ್ತಾ ಇದ್ದಾಳೆ. ಬಿಸೈಡ್ಸ್, ಡ್ಯೂ ಟು ಯುವರ್ ಪ್ರಾಕ್ಸಿಮಿಟಿ ಓ ಮಂಕಿ, there will be an end of my grief which cannot be measured, unfortunate as I am, at least for a while. ಅದು ಮಾತ್ರ ಅಲ್ಲ, ನೀನಿರುವ ಕಾರಣದಿಂದ ನನ್ನ ದುಃಖ ಇದೆಯಲ್ಲ, ಅಳತೆ ಇಲ್ಲದ ದುಃಖ, ಮಿತಿಯೇ ಇಲ್ಲದ ದುಃಖ ಸ್ವಲ್ಪ ಕಡಿಮೆ ಆಗುತ್ತೆ ಕಣೋ. ಸ್ವಲ್ಪ ನೀನು ಇದ್ಬಿಟ್ಟು ಹೋಗಪ್ಪ ಹನುಮಂತ, ನೀನು ಸ್ವಲ್ಪ ಇದ್ದರೆ ನನಗೂ ಸ್ವಲ್ಪ ದುಃಖ ಕಡಿಮೆ ಆಗುತ್ತೆ. ಫಾರ್ ಇಫ್ ಒನ್ಸ್ ಯು ಆರ್ ಗಾನ್, ಓ ಟೈಗರ್ ಅಮಂಗ್ ಮಂಕೀಸ್, there is uncertainty of your return to this place, and there is no surety of my survival either. O bull among monkeys, ವಾನರರಲ್ಲಿ ಶ್ರೇಷ್ಠನಾದ ಹನುಮಂತನೇ, ಯಾಕೆಂದರೆ ನೀನು ಒಂದು ಸಾರಿ ಹೊರಟುಬಿಟ್ಟೆ ಅಂತ ಹೇಳಿದ್ರೆ ಮತ್ತೆ ನಿನ್ನನ್ನು ನೋಡ್ತೀನೋ ಇಲ್ಲೋ ನನಗೆ ಗೊತ್ತಿಲ್ಲ ಹನುಮಂತ. ಯಾಕಂದರೆ ನಾನು ಉಳ್ಕೊಳ್ಳೋದು ಕೂಡ ನಿಶ್ಚಿತವಲ್ಲವಲ್ಲ. ಆದ್ದರಿಂದ ಸ್ವಲ್ಪ ಉಳ್ಕೊಂಡು ಹೋಗು. ನೇ, ಯುವರ್ ಡಿಸಪಿಯರೆನ್ಸ್ ಫ್ರಮ್ ಮೈ ಪ್ರೆಸೆನ್ಸ್, ಓ ಹೀರೋ, ವಿಲ್ ಫರ್ದರ್ ಟಾರ್ಮೆಂಟ್ ಮೀ, fallen that I am, out of frying pan into fire, and emaciated through sadness and grief. ನೀನೇನಾದರೂ ಹೊರಟು ಬಿಟ್ಟರೆ ನನಗೆ ತುಂಬ ದುಃಖವಾಗುತ್ತೆ. ಮೊದಲೇ ನಾನು ತುಂಬ ಒಂದು ದುಃಖದಿಂದ ಮತ್ತೊಂದು ದುಃಖಕ್ಕೆ ಹೀಗೇ ಮುಂದೆ ಹೋಗ್ತಾನೇ ಇದ್ದೀನಿ ನಾನು. ಒಂದು ದುಃಖದಿಂದ ಇನ್ನೊಂದು ದುಃಖ ನನಗೆ ಬರ್ತಾನೇ ಇದೆಯಲ್ಲ. ಆದ್ದರಿಂದ ನೀನು ಇದ್ಬಿಟ್ಟು ಹೋದಪ್ಪ ಸ್ವಲ್ಪ. ನೇ, ದಿಸ್ ಡೌಟ್ ಎವರ್ ಸ್ಟ್ಯಾಂಡ್ ಬಿಫೋರ್ ಮೀ ಆಸ್ ಇಟ್ ವೇರ್ ಅಬೌಟ್ ಯುವರ್ ವೆರಿ ಮೈಟಿ ಅಸೋಸಿಯೇಟ್ ಮಂಕೀಸ್ ಆ್ಯಂಡ್ ಬೇರ್ಸ್, O hero, as to how on earth Sugriva, who is endowed with extraordinary might, or those hordes of monkeys and bears, or those two princes literally sprung from the loins of a jewel among men, will actually be able to leap across the sea, which is so difficult to cross. ನನಗೊಂದು ಮಾತ್ರ ಸಂದೇಹ ಬರ್ತಾನೇ ಇದೆಯಲ್ಲಪ್ಪ ನನಗೆ ಮತ್ತೆ ಇಷ್ಟು ಜನ ಕಪಿಗಳು ಮತ್ತು ಕರಡಿಗಳು ನಿಮ್ಮ ಜೊತೆ ಇದ್ದಾರಲ್ಲ, ಮತ್ತು ಸುಗ್ರೀವ ಇದ್ದಾರೆ, ಮತ್ತು ರಾಮಲಕ್ಷ್ಮಣರಿದ್ದಾರಲ್ಲ, ಇವರು ಹೆಂಗೆ ತಾನೇ ಆ ಸಮುದ್ರವನ್ನು ದಾಟಿ ನನ್ನ ಬಳಿಯಲ್ಲಿ ಬರೋಕ್ಕೆ ಸಾಧ್ಯ ಇದೆ? ನನಗಂತೂ ಅದರ ಬಗ್ಗೆ ಸಂಶಯನೇ ಹಾಗೇ ಉಳ್ಕೊಂಡಿದೆ ಹನುಮಂತ. ಶ್ರೀರಾಮಚಂದ್ರ ಕೃಪಾಲು ಭಜಮನ ಹರನ ಭವ ಭಯದಾರುಣಂ ನವಕಂಜಲೋಚನ ಕಂಜಮುಖಕರ ಕಂಜಪದ ಕಂಜಾರುಣಂ ಶ್ರೀರಾಮ್ 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 ಶ್ರೀರಾಮ್. ಓಂ ಸಹನಾಭವತು सहनौ भुनक्तु सह वीर्यङ्करवावहै तेजस्विनावधीतमस्तु मा विद्विषावहै. ॐ शान्ति शान्ति शान्तिः. सर्वे भवन्तु सुखिनः
सर्वे सन्तु निरामयाः, सर्वे भद्राणि पश्यन्तु, मा कश्चित् दुःखभाग् भवेत्। ॐ शान्ति शान्ति शान्तिः।